ಎಲ್ಲರಿಗೂ ನಮಸ್ಕಾರ. ವಿಷಯ ಏನಪ್ಪ ಅಂತಂದರೆ, ಇಲ್ಲಿ ಯಾರು ಶ್ರೀಮಂತರು ಯಾರು ಬಡವರು ಅಂತ ಸುಮಾರು ಜನ ಕನಸಿರುತ್ತೆ. ಕೋಟ್ಯಾಧೀಶ್ವರರು, ಕೋಟಿಗಟ್ಟಲೆ ದುಡ್ಡಿರೋರು, ಬಂಗಲೆಗಳಿರೋರು, ಕಾರು ಗೀರಲ್ಲಿ ಓಡಾಡೋವಂಥವ್ರು, ಒಳ್ಳೆ ಸೂಟು ಬೂಟು ಹಾಕ್ಕೊಳ್ಳೋವಂಥವ್ರು, ಸದಾ ರೇಷ್ಮೆ ಸೀರೆ ಹಾಕ್ಕೊಂಡು ಮೈಮೇಲೆ ಒಡವೆ ಹಾಕ್ಕೊಂಡಿರೋವಂಥವ್ರು ಸಾಹುಕಾರರು ಅಂತ. ಆದರೆ ನನ್ನ ವ್ಯಾಖ್ಯಾನದಲ್ಲಿ ನನ್ನ ತಿಳುವಳಿಕೆಗೆ ತಕ್ಕಂತೆ ಹೇಳೋದಾದರೆ ಖಂಡಿತ ಅಲ್ಲ. ಯಾರಿಗೆ ಕಣ್ಮುಚ್ಚಿದ ತಕ್ಷಣ ಒಳ್ಳೆ ನಿದ್ದೆ ಬರುತ್ತೋ, ಹಸಿವಾಗತ್ತೋ, ಹಸಿವಾದ ತಕ್ಷಣ ತಿನ್ನೋದಕ್ಕೆ ಒಳ್ಳೆ ಊಟ ಇರುತ್ತೋ, ಆ ತಿಂದು ಊಟನ ಜೀರ್ಣಿಸ್ಕೊಳ್ಳೋ ಶಕ್ತಿ ಸಾಮರ್ಥ್ಯ ಇರುತ್ತೋ, ಮೈ ತುಂಬ ಹಾಕ್ಕೊಳ್ಳೋಕ್ಕೆ ಬಟ್ಟೆ ಇರುತ್ತೋ, ಉಳ್ಕೊಳ್ಳೋಕ್ಕೆ ಒಂದು ಒಳ್ಳೆ ವಾಸ್ತವ್ಯಕ್ಕಾಗಿ ಒಂದು ಒಳ್ಳೆ ಮನೆ ಇರುತ್ತೋ, ಒಳ್ಳೆ ಮನೆ ಅಂದರೆ ಬಿಲ್ಡಿಂಗ್ ಅಲ್ಲ, ತಕ್ಕ ಮಟ್ಟಿಗೆ ಬೇಸಿಕ್ ನೀಡ್ಸ್ ಅಂತಾರಲ್ಲ ಅದು. ಅದೇ ರೀತಿ ಆ ವ್ಯಕ್ತಿಯನ್ನು ಕಂಡಾಗ ಮಾತಾಡ್ಸೋದಕ್ಕೆ ಎದುರಿಗೆ ನಿಂತಿರುವಂತಹ ವ್ಯಕ್ತಿಯ ಮುಖದಲ್ಲಿ ಒಂದು ನಗು ಬರುತ್ತಲ್ಲ, ಆತ್ಮೀಯವಾದಂತಹ ನಗು. ಇವಿಷ್ಟನ್ನು ಪಡ್ಕೊಂಡಿರೋವಂಥ ವ್ಯಕ್ತಿನೇ ನಿಜವಾದ ಶ್ರೀಮಂತ ಅಂತ ನಾನು ಅಂದ್ಕೊತೀನಿ. ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.